ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ. ಇದು ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಯಾವ ರೀತಿ ಕ್ಲೀನ್ ಮಾಡಿಕೊಂಡೆ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋಸ್ ಎಲ್ಲ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲಶಿಕಾಗೆ ಹುಷಾರು ತಪ್ಪಿದ್ಲು, ಹಂಗಾಗಿ ನಂಗೆ ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿ ಮತ್ತು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಹಂಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಂಗೂ ನನಗೆ ಕ್ಲೀನ್ ಮಾಡ್ಕೊಡೋಕ್ಕೆ ಅಂತ ಹೇಳಿ ಅಮ್ಮ ಊರಿಂದ ಬಂದಿದ್ದರು. ಇದು ಬಂದು ಫಸ್ಟು ನಾವು ಕಿಚನ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀವಿ. ಪಾತ್ರೆಗಳೆಲ್ಲ ಅಮ್ಮ ತೊಳೆದು ಕೊಡ್ತಿದ್ಲು, ಅದನ್ನೆಲ್ಲ ನಾನು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಈ ಥರ ಎಲ್ಲ ಫ್ಯಾನ್ ಕೆಳಗಡೆ ಒಣಗಾಕಿದ್ದೀನಿ. ಒಣಗಾಕ್ಬಿಟ್ಟು ಅದೆಲ್ಲ ಹಾರೋ ಅಷ್ಟರೊಳಗಡೆ ನಾನು ಈ ಕಬೋರ್ಡ್ಸ್ ಎಲ್ಲ ಬಟ್ಟೆ ಎತ್ಕೊಂಡು ಒರೆಸ್ಕೊಂಬಿಡೋಣ ಅಂತೇಳಿ ಒರೆಸ್ಕೊಂಡು, ಆಮೇಲೆ ಅದು ಎಲ್ಲ ಡ್ರೈ ಆಗಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡ್ವಿ. ಬಟ್ ಅದೆಲ್ಲ ವಿಡಿಯೋ ಮಾಡಲಿಲ್ಲ ನಾನು. ಸ್ವಲ್ಪ ಲಶಿಕಾ ಬಿಡಲಿಲ್ಲ, ಸ್ವಲ್ಪ ಹಠ ಮಾಡ್ತಿದ್ಲು, ಹಾಗಾಗಿ ಅದೆಲ್ಲ ಜಾಸ್ತಿ ನಾನು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ನಂಗೆ ನೆನಪು ಇಲ್ಲ ವಿಡಿಯೋ ಮಾಡೋದು. ಫಸ್ಟು ಮನೆ ಕ್ಲೀನಾಗಿ ಬಿಡಲಿ ಅನ್ನೋದೊಂದೇ ಕಾನ್ಸೆಪ್ಟ್ ಇತ್ತು, ಹಾಗಾಗಿ ಜಾಸ್ತಿ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಆವತ್ತಿನ ಮಾರನೇ ದಿನ ಇದು. ಮಾರನೇ ದಿನ ಬೆಳಿಗ್ಗೆ ತಿಂಡಿ ಎಲ್ಲ ಮಾಡಿ ತಿಂದ್ಬಿಟ್ಟು ಫಸ್ಟು ನಾವು ಈ ಕರ್ಟೆನ್ಸ್ ಎಲ್ಲ ವಾಶ್ ಮಾಡಿ ಹಾಕಿಬಿಡೋಣ ಅಂತೇಳಿ ಕರ್ಟೆನ್ಸ್ ಎಲ್ಲ ವಾಶ್ ಮಾಡಿ ಹಾಕಿ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಈ ತೋರಣ ಎಲ್ಲ ಏನಿರುತ್ತೋ ಅದೆಲ್ಲ ವಾಶ್ ಮಾಡಿ ಹಾಕ್ಬಿಟ್ಲು ಅಮ್ಮನೇ. ಮತ್ತು ಈ ಫ್ಲೋರ್ ಮ್ಯಾಟ್ ವಾಶ್ ಮಾಡೋದೇ ನಮಗೆ ಒಂದು ದೊಡ್ಡ ತಲೆನೋವಾಗಿಬಿಟ್ಟಿತ್ತು. ಅದು ನೀರು ಹಾಕಿದ ತಕ್ಷಣ ತುಂಬ ವೆಯ್ಟ್ ಆಗಿಬಿಡ್ತು. ಇಬ್ಬರು ಸೇರಿಕೊಂಡು ಹೆಂಗೋ ಚೆನ್ನಾಗಿ ಒಂದು 10 ನಿಮಿಷ ಸರ್ಪಿನ ನೀರಲ್ಲಿ ನೆನೆಸ್ಬಿಟ್ಟು ಚೆನ್ನಾಗಿ ಬ್ರಷ್ ಮಾಡಿಬಿಟ್ಟು ಬಕೆಟ್ಗಳಲ್ಲೇ ನೀರೆತ್ತು ಒಯ್ದುಬಿಟ್ವಿ. ಹಾಗಾಗಿ ಚೆನ್ನಾಗಿ ಹೆಂಗೋ ಅವತ್ತು ಬಿಸಿಲು ಬಂದಿತ್ತು, ಚೆನ್ನಾಗಿ ಒಣಕೊಂಡ್ಬಿಡ್ತು. ಅದಾದಮೇಲೆ ಮತ್ತು ಅಮ್ಮ ಊರಿಗೆ ಹೊರಟ್ಬಿಟ್ರು. ಅದಾದಮೇಲೆ ಲಶಿಕಾಗೆ ತುಂಬಾ ಹುಷಾರಿಲ್ದಂಗೆ ಆಗಿಬಿಡ್ತು. ಹಂಗಾಗಿ ನನಗೆ ಮತ್ತೆ ಕಂಟಿನ್ಯೂ ಆಗಿ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡು ಒಂದು 3-4 ಡೇಸ್ ಗ್ಯಾಪ್ ತೊಗೊಂಡು ಅವಳೊಂದು ಸ್ವಲ್ಪ ಓಕೆ ಅನ್ನಿಸ್ದಾಗ ನಿದ್ದೆ ಮಾಡಿಸ್ಬಿಟ್ಟು ಅವಳು ನಿದ್ದೆ ಮಾಡೋ ಟೈಮಲ್ಲಿ ದಿನಕ್ಕೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಮನೇನ. ಫಸ್ಟ್ ಒಂದಿನ ಒಂದು ರೂಮ್ ಕ್ಲೀನ್ ಮಾಡಿಬಿಟ್ಟು ಇನ್ನೊಂದು ದಿನ ಇನ್ನೊಂದು ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು ಲಾಸ್ಟ್ಗೆ ಹಾಲ್ ಮಾತ್ರ ಇಟ್ಕೊಂಡಿದ್ದೀನಿ. ಹಾಲ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ನೈಟಲ್ಲಿ ಮಾಡ್ತಾಯಿದ್ದೀನಿ ನಾನು, ಇನ್ನೇನು ಡೇ ಟೈಮಲ್ಲೆಲ್ಲ. ಅವತ್ತೆಲ್ಲ ಫುಲ್ಲು ಲಶಿಕಾ ಅಳ್ತಿದ್ದರಿಂದ ನನಗೆ ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ. ಇನ್ನೊಂದು 3-4 ಡೇಸ್ ಇತ್ತು ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬ. ಹಾಗಾಗಿ ಇನ್ನು ಆಗೋದೇ ಇಲ್ಲ, ಏನೋ ಮಾಡಿ ಮಾಡೋಣ ಅಂತ ಹೇಳಿ ನೈಟಲ್ಲಿ ನಮ್ಮ ಮನೆಯವ್ರು ಬಂದಮೇಲೆ ಅವ್ರು ನೋಡ್ಕೊತಾರಲ್ಲ ಒಂದು ಸ್ವಲ್ಪ, ಹಾಗಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು TV ಯೂನಿಟ್ ಏನಿದೆಯೋ ಅದನ್ನು ಒರೆಸ್ಬಿಡೋಣ ಅಂತ ಹೇಳಿ ಒರೆಸ್ಕೊಳ್ತಾ ಇದ್ದೀನಿ. ಹಾಗೂ ನಾನು ಆವಾಗವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ, ಹಾಗಾಗಿ ಅಷ್ಟೊಂದು ಜಾಸ್ತಿ ಏನೂ ಡಸ್ಟ್ ಇದ್ದಿಲ್ಲ. ಇಲ್ಲಿ ನೋಡ್ಬೋದು, ನಾನು ಈವ್ನಿಂಗ್ ಟೈಮ್ ಸ್ವಲ್ಪ ನಿದ್ದೆ ಮಾಡಿಸಿ, ಅವಳು ನಿದ್ದೆ ಬಂದಿತ್ತು, ಹಾಗಾಗಿ ನಿದ್ದೆ ಮಾಡಿಸಿದ್ದೆ. ಕರೆಕ್ಟಾಗಿ ಅವರಪ್ಪ ಬಂದು ಸ್ವಲ್ಪ ಸೌಂಡ್ ಮಾಡಿದ್ರು, ಎದ್ದುಬಿಟ್ಲು. ಸರಿ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದಂಗೆ ಅವ್ರು ಸ್ವಲ್ಪ ನೋಡ್ಕೊತಿದ್ರು. ಕ್ಲೀನ್ ಮಾಡ್ತಿದ್ದೆ, ಕರೆಂಟು ಹೋಯ್ತು. ಒಂದು ಸ್ವಲ್ಪ ಗ್ಯಾಪ್ ತಗೊಂಡು ಮತ್ತು ನಾವು ಊಟ ಎಲ್ಲ ಮಾಡಿಕೊಂಡು ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೀವಿ. ನಮ್ಮ ಮನೇಲಿ ಹೆಂಗೆ ಅಂದರೆ ದಿನಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು, ಒಂದೇ ದಿನ ಎಲ್ಲನೂ ಕ್ಲೀನ್ ಮಾಡಬಾರ್ದು. ನಾನು ಅವ್ರಿಗೆ ಕ್ವೈಟ್ ಆಪೋಸಿಟು, ಮಾಡಿದ್ರೆ ಎಲ್ಲ ಒಂದೇ ದಿನ ಕ್ಲೀನ್ ಮಾಡಿಬಿಡಬೇಕು ಆ ಥರ. ಈಗಲೂ ಅಷ್ಟೇ ನಾನು TV ಯೂನಿಟ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತು ಊಟ ಎಲ್ಲ ಮುಗಿಸೋದ್ಮೇಲೆ ಈಗ ಈ ಹಾಲಲ್ಲಿರೋ ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಈ ಸೋಫಾ ಹಿಂದ್ಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಡಿ ಅಂದರೆ ಇಲ್ಲ ನಾಳೆ ಮಾಡಿಕೊಡ್ತೀನಿ, ಈ ಒಂದೇ ದಿನ ಎಲ್ಲ ಮಾಡಿಬಿಡ್ಬೇಕು ನಿನಗೆ ಅಂತ ಹೇಳಿ ಅವ್ರು ಕೂತಿದ್ರು ಸುಮ್ಮನೆ. ಸರಿ ನೀವು ಕೂತ್ಕೊಳ್ಳಿ, ನಾನೇ ಮಾಡ್ಕೊಳ್ತೀನಿ ಅಂತೇಳಿ ಎದ್ದು ಬಂದಿದ್ದ ತಕ್ಷಣ ಅವರೂ ಕೂತಿದ್ದಿಲ್ಲ ಪಾಪ, ಮತ್ತೆ ಬಂದು ಅವರೂ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು. ಅವ್ರು ಮಾಡೋದು ಅಷ್ಟರಲ್ಲೇ ಇರುತ್ತೆ. ಸುಮ್ಮನೆ ನಾನು ಕೆಲಸ ಮಾಡ್ತಿದ್ರೆ ಅವ್ರು ಸುಮ್ಮನೆ ಕೂರಬಾರ್ದು, ಆ ಥರ ನಾನು. ನನ್ನ ಥರ ಯಾರೆಲ್ಲ ಇದ್ದೀರಾ ಕಮೆಂಟ್ ಮಾಡಿ. ನಾನೇನಾದರೂ ಮನೆಯಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡ್ತಿದ್ರೆ ನನಗೆ ಅವರು TV ನೋಡಿಕೊಂಡು ಇಲ್ಲ ಫೋನ್ ಆಪ್ರೇಟ್ ಮಾಡಿಕೊಂಡು ಸುಮ್ಮನೆ ಕೂತಿರಬಾರ್ದು. ನನಗೆ BP ನೆತ್ತಿಗೆ ಇರುತ್ತೆ ಈ ಥರ. ಅವ್ರು ಕೆಲಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಮಾಡ್ತಿದ್ರೆ ನನ್ನ ಜೊತೆ ಮಾತಾಡಿಕೊಂಡು ನನ್ನ ಜೊತೆ ಇರಬೇಕು. ಆವಾಗ ನನಗೂ ಕೆಲಸ ಮಾಡ್ತಾಯಿದ್ದೀನಿ ಅನ್ನೋ ಫೀಲ್ ಇರಲ್ಲ, ನನಗೂ ಒಂಥರ ಏನೋ ಟೈಮ್ ಪಾಸ್ ಆಗುತ್ತಲ್ವ. ಹಂಗಾಗಿ ಈ ಥರ ನನ್ನ ಕ್ಯಾರೆಕ್ಟರು. ನನ್ನ ಥರ ಎಷ್ಟು ಜನ ಇದ್ದೀರಾ, ಈ ಥರ ಎಷ್ಟು ಜನ ಥಿಂಕ್ ಮಾಡ್ತೀರಾ ಕಮೆಂಟ್ ಮಾಡಿ ನೋಡೋಣ. ಮತ್ತು ಸ್ವಲ್ಪ ಅವತ್ತು ಲಶಿಕಾಗೆ ಒಂದು ಸ್ವಲ್ಪ ಫೀವರ್ ಎಲ್ಲ ಕಮ್ಮಿ ಆಗಿತ್ತು, ಹಾಗಾಗಿ ಅವಳು ಆರಾಮಾಗಿ ಓಡಾಡ್ತಿದ್ಲು. ನಾವು ಒಂದು ಸ್ವಲ್ಪ ಸೋಫಾ ಕೆಳಗೆ ಎಲ್ಲ ಸ್ವಲ್ಪ ಧೂಳೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಈ ಕಡೆ ವಿಂಡೋ ನಾನೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡೆ. ಇನ್ನೊಂದು ವಿಂಡೋನ ನನ್ನ ಮಗನೇ ಒರೆಸ್ಕೊಟ್ಟ. ಫಸ್ಟು ಒಂದು ಡ್ರೈ ಕ್ಲಾತಲ್ಲಿ ಒರೆಸ್ಕೊಂಡು ಮತ್ತು ಒಂದು ವೆಟ್ ಕ್ಲಾತ್ ಎತ್ಕೊಂಡು ಅವನು ಅಷ್ಟೇ ಇದನ್ನೆಲ್ಲ ಕ್ಲೀನ್ ಮಾಡಿ ಕೊಟ್ಟ. ನಾವೇನೇನು ಮಾಡ್ತಿದ್ವಿ ಅದನ್ನೆಲ್ಲ ನೋಡಿಕೊಂಡು ಲಶಿಕಾ ಓಡಾಡಿಕೊಂಡು ಆಟ ಆಡ್ಕೊಂಡಿದ್ಲು. ಹೆಂಗೋ ಫೈನಲಿ ಫುಲ್ ಎಲ್ಲನೂ ಹಾಲು ಅಷ್ಟೇ ಫುಲ್ ಕ್ಲೀನ್ ಮಾಡ್ಕೊಂಬಿಟ್ಟೆ. ಇನ್ನೊಂದು 2-3 ಡೇಸ್ ಇತ್ತು ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬ. ಹಾಗಾಗಿ ನಾನು ಇವತ್ತು ಎಷ್ಟೇ ಲೇಟ್ ಆಗಲಿ ಫಸ್ಟ್ ಎಲ್ಲ ಹಾಲೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲಗಬೇಕು ಅಂತೇಳಿ ನಾನು ಡಿಸೈಡ್ ಮಾಡಿದ್ದೆ. ಕರ್ಟೆನ್ಸ್ ಎಲ್ಲ ವಾಶ್ ಮಾಡಿದ್ದೆ ಅಮ್ಮ ಬಂದಿದ್ದ ದಿನ. ಹಾಗಾಗಿ ಇದು ಸೋಫಾದ ಮೇಲೆ ಇರೋ ಬಟ್ಟೆ ಯಾವುದು ನಾನು ವಾಶ್ ಮಾಡೋಕ್ಕೆ ಹಾಕಿಲ್ಲ.
ಯಾಕಂದರೆ ಮತ್ತೆ ನಾನು ಧೂಳೆಲ್ಲ ಒರೆಸ್ತೀನಲ್ವ ಅದೆಲ್ಲ ಸೋಫಾ ಮೇಲೆ ಬೀಳುತ್ತೆ. ಹಾಗಾಗಿ ಆ ಬಟ್ಟೆ ಸೋಫಾ ಮೇಲೆ ಬಿಟ್ಟಿರ್ತೀನಿ. ಏನಾದರೂ ಧೂಳು ಏನಾದರೂ ಡಸ್ಟ್ ಏನಾದರೂ ಬಟ್ಟೆ ಮೇಲೆ ಬಿದ್ದಿದ್ರೆ ಬಟ್ಟೆನ ವಾಶ್ ಮಾಡ್ಕೋಬೋದು ಅಂತ ಹೇಳಿ, ಇನ್ನು ಒಂದು ದಿನ ಇರೋಂಗಲೇ ವಾಶ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಸೋಫಾ ಬಟ್ಟೆ ಮಾತ್ರ ವಾಶ್ ಮಾಡಿದ್ದಿಲ್ಲ, ಅದನ್ನು ಹಾಗೆ ಬಿಟ್ಟಿದ್ದೆ. ಮತ್ತು ನಾನು ಈ ಗ್ರೀನ್ ಮ್ಯಾಟೆಲ್ಲ ಮೊದಲೇ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಹೀಗಾದರೂ ಪ್ಲೇಸ್ಗೆ ಅದನ್ನು ಎಲ್ಲ ಆರ್ಗನೈಸ್ ಮಾಡ್ತಾಯಿದ್ದೀನಿ, ನೀಟಾಗಿ ಜೋಡಿಸ್ತಾ ಇದ್ದೀನಿ. ಧೂಳೆಲ್ಲ ಒರೆಸಿದ್ದಾಯಿತು. ಈಗ ಕಸನೂ ಎಲ್ಲ ನೋಡ್ಬೋದು, ನನ್ನ ಮಗನೇ ಕಸ ಎಲ್ಲ ಗುಡಿಸ್ಕೊಂಡು ಬಂದಿದ್ದಾನೆ, ಎಷ್ಟು ಕಸ ಇದೆ ಅಂತ ಹೇಳಿ. ಮತ್ತು ಲಾಸ್ಟ್ ಫೈನಲ್ಗೆ ಫಿಶ್ ಟ್ಯಾಂಕ್ ಒಂದಿತ್ತು. ಫಿಶ್ ಟ್ಯಾಂಕು ಅಷ್ಟೇ ನಾನು ಬಿಟ್ಟಿಲ್ಲ, ಅದು ಎಷ್ಟೇ ಲೇಟಾಗಲಿ ಕ್ಲೀನ್ ಮಾಡಿಬಿಟ್ಟೆ ಮಲಗಬೇಕು ಅಂತ ಹೇಳಿ ಫಿಶ್ ಟ್ಯಾಂಕು ಅಷ್ಟೇ ಕ್ಲೀನ್ ಮಾಡಿಸ್ಬಿಟ್ಟೆ ಅವತ್ತೇ. ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿಬಿಟ್ಟು ನಮ್ಮ ಮನೆಯವರು ಮಲಗಿಬಿಟ್ರು. ಟೈಮ್ ಆಗಿತ್ತು, ಅಷ್ಟೊತ್ತಿಗೆ 11 ಗಂಟೆ ಆಗ್ತಿತ್ತು. ಲಶಿಕಾನು ಮಲಗಿಬಿಟ್ಟಿದ್ಲು, ನನ್ನ ಮಗನೂ ಮಲಗಿದ್ದ. ನಾನು ಮತ್ತು ಕರ್ಟೆನ್ಸ್ ಎಲ್ಲ ಅದ್ರ ಪ್ಲೇಸ್ಗೆ ಕರ್ಟೆನ್ಸ್ ಎಲ್ಲ ಹಾಕಿಬಿಟ್ಟು, ಮತ್ತು ಕಿಚನ್ ಎಲ್ಲ ಒಂದು ಸ್ವಲ್ಪ ಮೆಸ್ಸಿ ಆಗಿತ್ತು, ಅದನ್ನೆಲ್ಲ ಅದರ ಪ್ಲೇಸ್ಗೆ ಇಟ್ಬಿಟ್ಟು ನಾನು ಫೈನಲಿ ಲಾಸ್ಟಿಗೆ 11:30 12 ಆಗಿತ್ತು, ಆ ಟೈಮಲ್ಲಿ ಮಲ್ಕೊಂಡೆ. ನನಗೆ ತುಂಬಾ ಭಯ ಆಗಿತ್ತು, ಲಶಿಕಾಗೆ ಹುಷಾರಿಲ್ಲ, ಈ ಸಲ ಹಬ್ಬ ಮಾಡೋಕ್ಕಾಗುತ್ತೋ ಇಲ್ವೋ, ಏನು ಮಾಡೋದು ಅಂತ ತುಂಬಾ ಟೆನ್ಷನ್ ಆಗಿತ್ತು. ಹಬ್ಬದ ಅಷ್ಟೊತ್ತಿಗೆ ಸ್ವಲ್ಪ ಲಶಿಕಾ ಹುಷಾರಾಗಿದ್ಲು, ಹಾಗಾಗಿ ಹಬ್ಬನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದೆ. ಹಬ್ಬದ ವಿಡಿಯೋನೂ ನಾನು ಅಪ್ಲೋಡ್ ಮಾಡ್ತೀನಿ, ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.